ಗೇಮ್ ಚೇಂಜರ್ಸು. ಎಷ್ಟು ತಂಡಗಳು ಇದಾವೆ ನಿಮ್ಮದ್ರಲ್ಲಿ? ನಮ್ಮದ್ರಲ್ಲಿ 4 ತಂಡಗಳು. ನೀವು ಎಷ್ಟನೇ ಬ್ಯಾಚ್ನರು? ನಾವು 2ನೇ ಟೀಮ್. 2ನೇ ಟೀಮ್ನರಲ್ಲ. ಈಗ ಯಾರ ಮೇಲೆ ಇರೋದು ನಿಮ್ಮ? ಗೋಳಿ ಬಾಯ್ಸ್. ಗೋಳಿ ಬಾಯ್ಸ್ ಮೇಲಿದೆ. ಫೈನಲ್ ಮ್ಯಾಚ್ ಇದೆ. ಫೈನಲ್ ಮ್ಯಾಚ್ ಆಡ್ತೀವಿ. ಹಾಂ ಅಣ್ಣ, ನಿಮ್ಮೂರಲ್ಲಿ ಆಡ್ತಾ ಇದ್ದಾರಲ್ಲ ಕ್ರಿಕೆಟು, ನಿಮ್ಮ ಅನಿಸಿಕೆ? ಚೆನ್ನಾಗಿ ಅನಿಸ್ತೈತಪ್ಪ. ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಹುಡುಗರೆಲ್ಲ ಖುಷಿಯಿಂದ ಆಡ್ತಾರೆ ಅಂದ್ರೆ ನಮಗೆ ಚೆನ್ನಾಗಿ ಅನಿಸ್ತೈತಿ. ಇದ್ರಂಗೆ ಏನು ಜಗಳ ಏನು ಆಡ್ಲಾರ್ದಂಗೆ ಏನು ನಡೆಸ್ಕೊಂಡು ಇದ್ರಂಗೆ ನಡೆಸ್ಕೊಂಡು ಹೋಗ್ಬೇಕಂತ ನಾವು ಅನಿಸ್ತೀವಿ. ನಿನ್ನೆಯಿಂದ ಆಡ್ತಾ ಇದ್ದಾರೆ ಹುಡುಗರು. ಇಷ್ಟು ಬಿಸಿಲಿನ ವಾತಾವರಣದಲ್ಲಿ ಎಲ್ಲ ಶಾಂತಿ ರೀತಿಯಿಂದ ಆಡ್ತಿದ್ದಾರೆ. ಹಾಂ, ಏನು ತೊಂದರೆ ಏನು ಇದಿಲ್ಲ. ಚೆನ್ನಾಗಿ ಈಗಲೂ ಇದೇನು ಫೈನಲ್ ಮ್ಯಾಚ್ ಐತಲ್ಲ, ಇದು ಫೈನಲ್ ಮ್ಯಾಚನ್ನು ಚೆನ್ನಾಗಿ ಆಡ್ತಾರೆ. ಆಡ್ತಾರೆ ಚೆನ್ನಾಗಿ ಆಡ್ತಾರೆ. ಅಣ್ಣ, ನಿಮ್ಮ ಹೆಸರೇನಣ್ಣ? ಕುಮಾರಸ್ವಾಮಿ ಅಂತೇಳಿ. ಕುಮಾರಸ್ವಾಮಿ. ಇದು ಒಂದು ಹಳ್ಳಿ ವಾತಾವರಣದಲ್ಲಿ ಹೊಸ ಚಿನ್ನಾಪುರದಲ್ಲಿ ಆಡ್ತಾ ಇದ್ದಾರೆ. ನಿಮಗೆ ಇವರೆಲ್ಲ ಆಡ್ತಾ ಇದ್ದಾರಲ್ಲಣ್ಣ, ಇವ್ರಿಗೆ ಇವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ? ಏನಿಲ್ಲ, ನಮ್ಮೂರಲ್ಲಿ ಬೇರೆ ಊರಲ್ಲೆಲ್ಲ ನೋಡ್ತಿದ್ವಿ. ನಮ್ಮೂರಲ್ಲಿ ಕೂಡ ಈ ಸರಿ IPL ಥರ ಒಂದು HPL ಅಂತೇಳಿ ಮಾಡಿ 4 ಟೀಮ್ಗಳು ಮಾಡಿ ಒಳ್ಳೆ ಚೆನ್ನಾಗಿ ಸ್ಫೂರ್ತಿಯಿಂದ ಆಡ್ತಾ ಇದ್ದಾರೆ. ಈ ಸಲ ಸಕ್ಸಸ್ಫುಲ್ ಆದರೆ ಪ್ರತಿ ವರ್ಷವೂ ಇದಕ್ಕಿಂತ ಚೆನ್ನಾಗಿ ನಾವು ಇದೇ ಥರ ಕ್ರಿಕೆಟ್ನ ಆಡೋಣ ಅಂತೇಳಿ ಎಲ್ರಿಗೆ ಹೇಳ್ತೀವಿ. ವ್ಯವಸ್ಥೆ ಇದೆ. ಹಾಂ, ಎಲ್ಲ ತಗೊಂಡ್ಬರ್ತಾರೆ, ಇದು ಮಾಡ್ಕೊಳ್ತಾರೆ. ಹೌದಾ? ಇಷ್ಟು ಬಿಸಿಲಿದಲ್ಲ ಅದಕ್ಕೋಸ್ಕರ. ಹ್ಞೂ. ಮತ್ತು ದನಕ್ಕೆ ಅದು ಒಂದು ನೆರಳು ಮಾಡ್ಕೊಂಡಿದ್ದಾರೆ. ಮತ್ತು ಈ ಕಡೆ ಎಲ್ಲ ಗಿಡ ಇದ್ದಾವೆ, ಎಲ್ಲ ಕಡೆ ಕುಂತ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಈಗ ದೇವ್ರ ದಯೆಯಿಂದ ಒಳ್ಳೆ ಗಾಳಿ ಬಿಟ್ಟೈತಿ. ಅದು ಒಂದು ಆ ಗಾಳಿ ವಾತಾವರಣದಿಂದಗೂ ಅವ್ರಿಗೆ ಸ್ವಲ್ಪ ತನಕ ಕೊಡುತ್ತೆ. ಅಂದ್ರೆ ಭಾಳ ಬಿಸಿಲಿತ್ತು, ಹಾಗಾಗಿ ಆ ಗಾಳಿಲಿಂದ ಅವ್ರಿಗೆ ತನಕ ಕೊಡುತ್ತೆ. ಈ ಟೀಮ್ ಏನು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವಾಗ ನಮ್ಮ ಹೊಸ ಚಿನ್ನಾಪುರದಿಂದನೇ 4 ಟೀಮ್ ಮಾಡಿ ಆಡಿದ್ವಿ. ಇವಾಗ 2 ಟೀಮ್ ಫೈನಲಿಗೆ ಬಂದಿದ್ದಾವೆ. ಯಾರು ಗೆದ್ರೂ 2 ಟೀಮ್ ನಮ್ಮೂರೇ, ಯಾರು ಗೆದ್ರೂ ಒಂದೇ. ಹಾಗಾಗಿ ಅಂಪೈರ್ ತೀರ್ಮಾನನೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅದಕ್ಕೆ ಬದ್ಧರಾಗಿ 2 ತಂಡಗಳು ಆಡಬೇಕಷ್ಟೆ. ಆಡ್ತಿರೋದು ನಾವು ಪ್ರತಿ ಸಾರಿ ಹೊರಗಡೆ ಎಲ್ಲ ಊರು ಪರವಾಗಿ ಆಡ್ತಿದ್ವಿ. ಎಲ್ಲ ಕಡೆ ನೋಡಿಕೊಂಡು ನಾವು ಅವ್ರು ಆಡ್ಸೋದು ನೋಡಿ ಅವರು IPL ಥರ ಆಡಿಸ್ತಿದ್ರು. ನಮ್ಮೂರಾಗೆ ಇದೇ ಥರ ಆಡಿಸ್ಬೇಕಂತೇಳಿ ಹುಡುಗರೆಲ್ಲ ಮನವಿ ಇತ್ತು. ಆಡ್ಸೋಣ, ನಾವು ನಮ್ಮೂರು ಬೆಳೆಸೋಣ ಅಂತೇಳ್ಬಿಟ್ಟು ನಾವು ಈ ಜಾತ್ರೆ ಪರವಾಗಿ, ನಮ್ಮೂರು ಜಾತ್ರೆ ಪರವಾಗಿ ಅಂಗವಾಗಿ ಆಡಿಸ್ಬೇಕಂತೇಳಿ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಚೆನ್ನಾಗಿ ನಾವು ಅಂದ್ಕೊಂಡಂಗೆ ಎಲ್ಲ ಮುಂದುವರಿತೈತಿ. ಈ ಫೈನಲ್ನು ಅದೇ ಥರ ಸಕ್ಸಸ್ ಆದರೆ ವರ್ಷನೂ ಆಡಿಸ್ಬೇಕಂತೇಳಿ ಪ್ಲ್ಯಾನಿಂಗ್ ಇರುತ್ತೆ. ಇದು ಇವತ್ತು ನಮ್ಮ ಹೊಸ ಚಿನ್ನಾಪುರ ಗ್ರಾಮದಲ್ಲಿ ಸತತವಾಗಿ 2 ದಿನಗಳಿಂದ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಲಾಗಿತ್ತು. ನಾವು ಈ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ಬೇಕಂತಂದೇಳಿ ನಮ್ಮ ಊರಿನ ಹಿರಿಯರಾದಂಥ ವ್ಯಕ್ತಿಗಳ ಹತ್ರ ನಾವು ಹೋಗಿ ಹೇಳಿದಾಗ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನ ನಮ್ಮ ಗ್ರಾಮದ ಮೆಂಬರ್ ಆಗಿರ್ತಕ್ಕಂಥ ಉಲ್ಗಪ್ಪನವರು ಸಪೋರ್ಟ್ ಮಾಡುವುದರ ಜೊತೆಗೆ ತಮ್ಮದೇ ಆದಂಥ ಒಂದು ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಡುವುದರ ಜೊತೆಗೆ ನಮಗೆ ಪ್ರೋತ್ಸಾಹ ಧನವನ್ನು ನೀಡುವುದರ ಮೂಲಕ ತಮ್ಮ ಒಂದು ಸಪೋರ್ಟನ್ನು ನಮಗೆ ಬೆಂಬಲವಾಗಿ ನೀಡಿದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರದ MLA ಅವರಾಗಿರ್ಬೋದು, ಅದೇ ರೀತಿ ಊರಿನ ಗ್ರಾಮಸ್ಥರಾಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡಿಬೇಕಪ್ಪ ಅಂತಂದರೆ ಇದಕ್ಕೆ ಪಾಪಣ್ಣ ಮತ್ತು ಸಿದ್ಧ ಅವರ ಕೊಡುಗೆ ತುಂಬ ಅಪಾರವಾದದ್ದು. ಯಾಕೆಂತಂದರೆ ಎಲ್ಲ ಸಮಯವನ್ನು ಮೀಸಲಿಟ್ಟು ಅವರು ಇದಕ್ಕೆ ತುಂಬ ಒತ್ತನ್ನು ಕೊಟ್ಟು ಇದನ್ನು ಆಡಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ IPL ಅಲ್ಲಿ ಯಾವ ರೀತಿಯ ಒಂದು ಹರಾಜ್ಮೆಂಟ್ ನಡೆಯುತ್ತೋ ಅದೇ ರೀತಿ 4 ಟೀಮಿನ ಫ್ರಾಂಚೈಸಿಗಳು ಸೇರಿಬಿಟ್ಟು ಇಂತಿಷ್ಟು ಅಂತಂದು ಹೇಳ್ಬಿಟ್ಟು ಅವರ ಕಲೆಗೆ ತಕ್ಕಂತೆ ಒಂದು ಅಮೌಂಟನ್ನು ನಿಗದಿ ಮಾಡಿ ಎಲ್ಲ ಪ್ಲೇಯರ್ಗಳನ್ನು ತಮ್ಮ ಟೀಮಿನ ಕಡೆ ವಾಲಿಸಿ ಒಂದು ಪಂದ್ಯವನ್ನು ಆರಂಭನೆ ಮಾಡಿದ್ರು. ಆರಂಭದಲ್ಲಿ ಯಾವ ರೀತಿ ಒಂದು ವರ್ಚಸ್ಸಿತ್ತು ಅದೇ ರೀತಿ ಕೊನೆಯಲ್ಲೂ ಕೂಡ ಅಂಥದ್ದೇ ಆದ ತೇಜಸ್ಸಿದೆ. ಇವತ್ತು ಫೈನಲ್ ಕೊನೆ ಪಂದ್ಯ ಆಗಿರೋದ್ರಿಂದ ಅವರೇ ಗೆಲ್ಲಿ ಅಥವಾ ನಾವೇ ಗೆಲ್ಲಿ ಎಲ್ಲರೂ ಕೂಡ ನಮ್ಮ ಊರಿನವರು, ನಮ್ಮ ಊರಿನ ಬ್ರದರ್ಸ್ ಅಂತ ಹೇಳ್ಕೊಂಡು ನಾವಿವತ್ತು ಈ ಒಂದು ಪಂದ್ಯನ ಆರಂಭ ಮಾಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಪ್ರೋತ್ಸಾಹ ನೀಡಿದಂಥ ನಮ್ಮ ಊರಿನ ಗ್ರಾಮಸ್ಥರು, ನಮ್ಮ ಗ್ರಾಮದ ಮೆಂಬರ್ ಆಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಅಥವಾ ಕ್ರಿಕೆಟ್ ಆಟಗಾರರಾಗಿರ್ಬೋದು ಅಥವಾ ಸೋಲನ್ನು ಅನುಭವಿಸಿದಂಥ 2 ಟೀಮ್ಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಖಂಡಿತ ಎಲ್ರಿಗೂ ಕೂಡ ಆತ್ಮೀಯವಾದ ಅಭಿನಂದನೆಗಳನ್ನ ತಿಳಿಸೋದ್ರ ಜೊತೆಗೆ ಎಲ್ಲ ಕ್ರಿಕೆಟ್ ಆಡುವವರಿಗೆ ಶುಭಾಶಯ ಕೋರ್ತೀನಿ.
ಇವಾಗ ಬಾಲಿಂಗ್ ಮಾಡ್ತೀರಾ ಬ್ಯಾಟಿಂಗ್ ಮಾಡ್ತೀರಾ ನೀವು ತೊಗೊತೀರಾ? ಬ್ಯಾಟಿಂಗೇ ತೊಗೊತೀರಾ? ಓಕೆ. ಅವಧಿ ಕಡಿಮೆ ಇದೆ, ಮಳೆ ಬರುವ ಸಾಧ್ಯತೆ ಕೂಡ ಇದೆ. ತಾವುಗಳಾದ ವಿರಾಟ್ ಗೇಮ್ ಚೇಂಜರ್ ಟಾಸ್ ಆಗಿದೆ. ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿದ್ದಾರೆ. ಗೂಳಿ ಬಾಯ್ಸೋರು ತಾವು ಜಲ್ದಿ ಫೀಲ್ಡಿಂಗ್ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ಟೈಮಿನ ಅವಧಿ ಕಮ್ಮಿ ಇದೆ. ನಿಮ್ಮ ಪ್ಲೇಯರ್ಗಳನ್ನ ಯಾವ ಜಾಗದಲ್ಲಿ ಕಳಿಸ್ಬೇಕಂತ ಕೇಳ್ತಾ ಇದ್ದೀವಿ. ತಿಂತಾ ಇದ್ದಾರೆ. ಬ್ಯಾಟಿಂಗ್ ಯಾವಾಗ ಅಂತ ಗೊತ್ತಿಲ್ಲ, ಬರೀ ಬಾಲನ್ನೇ ಬ್ಯಾಟ್. ಬಿಸಿಲಲ್ಲಿ ಕುಂತ್ಕೊಂಡು ನೋಡ್ತಾ ಇದ್ದಾರೆ ನಿಮ್ಮ ಊರಲ್ಲಿ. ಖುಷಿ ನೋಡ್ತಾ ಇದ್ದೀರಾ? ಏನು ಅನಿಸ್ತದೆ ನಿಮಗೆ? ಹಾಂ, ಯಾವ ಜಾತ್ರೆ ಇದೆ? ಸುಂಕ್ಲಮ್ಮನ ಜಾತ್ರೆ ದಿನನೇ ಕ್ರಿಕೆಟ್ ಆಟ ಇಟ್ಕೊಂಡಿದ್ದೀರಾ? 2 ದಿನ ಮುಂಚಿತ ಹೋಗಿದೆ. ಹಾಂ, ಈ ಹಳ್ಳಿ ವಾತಾವರಣದಾಗ ಈ ಥರ ಮಾಡಕತ್ತಾರಲ್ಲ, ನಿಮ್ಗೆ ಏನು ಅನಿಸ್ತದೆ? ಖುಷಿನಾ? ಏನು ಚಂದ್ರಪ್ಪ ಅವರೇ, ಏನು ಅನಿಸ್ತದೆ? ನಿಮ್ಮ ಹುಡುಗರೆಲ್ಲ ಈ ಒಂದು ಹಳ್ಳಿ ವಾತಾವರಣದಾಗ ಆಟ ಆಡ್ತಾ ಇದ್ದಾರೆ, ನಿಮ್ಗೆ ಏನು ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ. ಇವಾಗ ಯಾರಿಗೆ ಗೆಲ್ಬೋದು ಅವ್ರು ಇಬ್ಬರದ್ರಲ್ಲಿ? ಹಾಂ, RCB ಬೆಂಗಳೂರಲ್ಲಿ ಗೆಲ್ತೆ. ಇಲ್ಲಿ ಯಾರು ಗೆಲ್ತೆ? ನಿಮ್ಮ ಚಿನ್ನಾಪುರದಲ್ಲಿ? ನಿಮ್ಮೂರಲ್ಲಿ RCB ಇದೆನಾ? ಯಾರು ಗೆದ್ರು ನಿಮ್ಮರ? ಓಕೆ 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 ಡನ್. ವಿರಾಟ್ ಗೇಮ್ ಚೇಂಜರ್ ಬ್ಯಾಟರ್ ನೇಮ್ ಹೇಳಿ ಬ್ಯಾಟರ್ನ ಗ್ರೌಂಡಿಗೆ ಕಳಿಸ್ಬೇಕು. ಈಗ ಆಟ ಶುರುವಾಗ್ತಾ ಇದೆ. ರಾಘವರು ಬಾಲ್ ಬಿಟ್ಟಿದ್ದಾರೆ. ಇದು ಫೈನಲ್ ಮ್ಯಾಚ್. ರಾಘವೇಂದ್ರ ಅವರೇ, ನೀವು ಅಡೆತಡೆ ಮಾಡಬಾರ್ದು ಆಟದಲ್ಲಿ. ಸೂಪರ್ ಆದ 6 1 ಕಡೆಯಿಂದ. ಅವ್ರು ಬರೋದತ್ರ ಇರ್ಬೇಕು. ನಾನು ಅದ್ಭುತವಾದ ಆಟ ವಿರಾಟ್ ಗೇಮ್ ಚೇಂಜರ್ಸ್ ಕಡೆಯಿಂದ. ಅದ್ಭುತವಾದ ಆಟ ಹೊನ್ನೂರು ಕಡೆಯಿಂದ. ಗೇಮ್ ಚೇಂಜರ್ಸ್, ವಿರಾಟ್ ಗೇಮ್ ಚೇಂಜರ್ಸ್ 6. ಅದ್ಭುತವಾದ ಬ್ಯಾಟಿಂಗ್ ಹೊನ್ನೂರ. ಅದ್ಭುತವಾದ ಆಟ.
ಚೇಂಜರ್ಸ್ ಆಡ್ಲಾ ಅತ್ಯುತ್ತಮವಾದ ಆಟ ಆಡಿದ್ದಾರೆ. ಪೂರ್ತಿ ಕರಡಿಧಾಮ ಪಕ್ಕದಲ್ಲಿರೋಂಥ ಒಂದು ಹಳ್ಳಿ. ಇಲ್ಲಿ ಹಳ್ಳಿಯಾಗ ಆಡ್ತಾರಂದ್ರೆ ನಾವು ದೊಡ್ಡ ಹೆಮ್ಮೆ ಪಡಿಬೇಕು. ನಾವು ಅಂತೆ ಹುಡುಗರು ಇಷ್ಟೆಲ್ಲ ಕಷ್ಟ ಓವರ ಅಂದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಅದ್ರ ಬಗ್ಗೆ ನಮಗೆ ಏನಂತ ಗೊತ್ತಿಲ್ಲ ದೊಡ್ಡವರಿಗೆ. ಜನರಲ್ ನಾಲೆಜ್ ಐತೆ, ಆಡ್ತಾರೆ. 55 ಸ್ಕೋರ್, ಈ ತಾಲೂಕು ಮಟ್ಟಕ, ಜಿಲ್ಲಾ ಮಟ್ಟಕ ಎಲ್ಲ ಕಡೆ 55 ಸ್ಕೋರ್, ಒಳ್ಳೆ ಟೀಮಿನ ಇದೆ ಎಲ್ಲ. 5 ಓವರ್ ಕಂಪ್ಲೀಟ್, ಖುಷಿ ಆಗುತ್ತೆ. 55 ಸ್ಕೋರ್, 5 ಓವರ್ ಕಂಪ್ಲೀಟ್. ಸೋಮವಾರ ಮಂಗಳವಾರ ಬುಧವಾರ ಊರ ಜಾತ್ರೆ ಐತೆ. ಅದಕ್ಕೆ ಇದು ಆಡ್ತಾ ಇದ್ದಾರೆ. ಜನ ಇರೋದು ಕೂಡ ಒಳ್ಳೆ ಮತ್ತೊಂದು ಸಿಕ್ಸ್, ಹ್ಯಾಟ್ರಿಕ್ ಸಿಕ್ಸ್ ಹೊಡೆದಿದ್ದಾರೆ. ಕೊನ್ನೂರ್ ವಿರಾಟ್ ಗೇಮ್ ಚೇಂಜರ್ಸ್ ಕಡೆಯಿಂದ ಮತ್ತೊಂದು ಸಿಕ್ಸ್ ಹೋಗಿದೆ. ಹ್ಯಾಟ್ರಿಕ್ ಸಿಕ್ಸ್, ಅತ್ಯುತ್ತಮವಾದ ಆಟ ವಿರಾಟ್ ಗೇಮ್ ಚೇಂಜರ್ಸ್ ಕಡೆಯಿಂದ. ಅತ್ಯುತ್ತಮವಾದ ಆಟ. ಗವರ್ಮೆಂಟ್ ಒಂದು ರನ್. ಅತ್ಯುತ್ತಮವಾದ ಆಟವನ್ನು ವೈಡ್ ಅಗಲವಾದ ಎಸೆತ ಗವರ್ಮೆಂಟ್ ಕಡೆಯಿಂದ ಒಂದು ರನ್. ಅತ್ಯುತ್ತಮವಾದ ಆಟ ಪವನಂದು. ಔಟ್ ಅಂತಾನೆ ಹೇಳ್ಬೋದು. ಔಟ್. ಗೂಳಿ ಕಡೆಯಿಂದ ಬೆಸ್ಟ್ ಕ್ಯಾಚ್. ಗುಮ್ಮದು ಹಿಂದಿನಿಂದ ಗೂಳಿದು. ಬ್ಯಾಟ್ಸ್ಮನ್ ಕೊನ್ನೂರ ಡಿಜೆ. ವೈಡ್ ಅಗಲವಾದ ಎಸೆತ ಗವರ್ಮೆಂಟ್ ಕಡೆಯಿಂದ ಒಂದು ರನ್. ತೊಂಬತ್ತೊಂದು ಸ್ಕೋರ್, 8 ಓವರ್ ಕಂಪ್ಲೀಟ್, 3 ವಿಕೆಟ್.
ನೀವು ಯಾವ ಮ್ಯಾಚ್ನಾರು ಗೆದ್ದಿದ್ರದು ಇವಾಗ? ವಿರಾಟ್ ಗೇಮ್ ಚೇಂಜರ್ಸ್ ಮ್ಯಾಚ್ ಟೀಮ್ ನೇಮ್. ಇವತ್ತು ಗೋಳಿ ಬಾಯ್ಸ್ ವಿರುದ್ಧ ನಮ್ಮ ವಿರಾಟ್ ಗೇಮ್ ಚೇಂಜರ್ಸ್ ಟೀಮ್ ಪಂದ್ಯ ಕಾದಾಟ ನಡೆದಾಯಿತು. ಅದರಲ್ಲಿ 92 ಟಾರ್ಗೆಟ್ ಕೊಟ್ಟು 17 ರನ್ನುಗಳ ಮೂಲಕ ವಿಜಯಶಾಲಿಯಾಗಿರುವಂಥ ನಮ್ಮ ವಿರಾಟ್ ಗೇಮ್ ಚೇಂಜರ್ಸ್ಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಖಂಡಿತ ತುಂಬ ಒಂದು ಅದ್ಭುತವಾದಂಥ ಆಟ ಅಂತಲೇ ಹೇಳ್ಬೋದು. ಸೊ ಎಲ್ಲ ನಮ್ಮ ಟೀಮ್ನ ಪ್ಲೇಯರ್ಗಳು ಸಪೋರ್ಟ್ ಮಾಡಿದ್ರಿಂದಲೇ ಇವತ್ತು ನಾವು ಈ ಒಂದು ಹಂತಕ್ಕೆ ತಲುಪಿದ್ದೀವಿ. ಖಂಡಿತ ನಾವು ಗೆದ್ರೆ ಬೇರೆಲ್ಲ, ಇನ್ನು ಉಳಿದ 3 ಟೀಮ್ ಅವ್ರು ಗೆದ್ರೆ ಬೇರೆಲ್ಲ. ಈ ಕಪ್ನ 3 ಟೀಮ್ಗೆ ಡೆಡಿಕೇಟ್ ಮಾಡ್ತೀವಿ ನಾವು. ವಿಕೆಟ್ಸ್ ಮಂಜುಗೂ ಐತೆ ನೋಡ್ಕೊಂಡು ಆಡಿ. ಮಾಪ್ಸರ್ ಅವರು ಬಹುಮಾನ ವಿತರಣೆ ಮಾಡಬೇಕು. ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ನ ಕ್ಯಾಪ್ಟನ್ ಅತಿ ಹೆಚ್ಚು ವಿಕೆಟ್ ಪಡೆದಂತ ನಮ್ಮ ಮಂಜುನಾಥ್ ಅವರಿಗೆ ಬಹುಮಾನ ವಿತರಣೆ ಮಾಡಬೇಕಾ?
ಪಂಪಾಪತಿ ಕ್ರಿಕೆಟ್ ಸ್ಟೇಡಿಯಂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗೂಳಿ ಬಾಯ್ಸ್ ತಂಡದವರು ಈ ಸೀಸನ್ ರನ್ನರ್ ಅಪ್ ಸ್ಥಾನವನ್ನು ಗೆದ್ದಿದ್ದಾರೆ. ಅವರಿಗೆ ಬಹುಮಾನ ವಿತರಣೆ ಮಾಡಲಿಕ್ಕೆ ನಮ್ಮ ಈರಪ್ಪ ಕಾಕ ಮತ್ತು ನಮ್ಮ ಸುಡಗಾಡಿ ಮಾವರು ಇಲ್ಲಿ ವೇದಿಕೆ ಹತ್ರ ಬರ್ಬೇಕಂತೇಳಿ ಅವ್ರ ಹತ್ರ ಮನವಿ. ರನ್ನರ್ ಅಪ್ ವಿರಾಟ್ ಗೇಮ್ ಚೇಂಜರ್ ಇವರು ವಿನ್ನರ್ ಆಗಿದ್ದಾರೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತ ನಮ್ಮ ಹುಲ್ಗಪ್ಪ ಮಾವನವರು ವಿತರಣೆ ಮಾಡಬೇಕು. ಗೇಮ್ ಚೇಂಜರ್ಸ್ ಕ್ಯಾಪ್ಟನ್ ಪವನ್ ಬರ್ಬೇಕು. ಇವಾಗ ಟ್ರೋಫಿ ವಿತರಣೆ ಕ್ಲಾಪ್ ಹಾಕಿದ್ದಾರೆ. ಮುಂಬೈ ಇಂಡಿಯನ್ಸ್ ಮೆಡಲ್ ವಿತರಣೆ ಮಾಡಬೇಕು. ಸೀತಣ್ಣ ಟ್ರೋಫಿ ವಿನ್ನರ್ ತಂಡದ ಸದಸ್ಯ ಸೀತಣ್ಣ ಇವರಿಗೆ ಪರಶುರಾಮಣ್ಣ ಇನ್ನೊಬ್ಬ ಮಲ್ಲ ಅವ್ರು ಬಂದು ಇನ್ನೊಬ್ರು ವಿತರಣೆ ಮಾಡಬೇಕು. ತಂಡದ ಸದಸ್ಯರಿಗೆ ಒಂದು ಮಾಲಾರ್ಪಣೆ ಮಾಡಬೇಕು, ಮೆಡಲ್ ಕೊಡಬೇಕು. ಕೋಚಿಂಗ್ ಅತ್ಯಗತ್ಯವಾಗಿ ಬೇಕಾಗಿದೆ ನಮ್ಮೆಲ್ಲ ತಂಡದವರಿಗೆ. ನಮ್ಮ ವಸತಿ ತಂಡದವರಿಗೆ ಹೆಡ್ ಕೋಚ್ ನಮ್ಮ ಪಾಪಣ್ಣ ಹೊರಗೆ ಬಂದಿದ್ದೀವಿ ನಾವು, ಬೇಜಾರು ಬೇಡ. ವಿರಾಟ್ ಗೇಮ್ ಚೇಂಜರ್ ಮತ್ತೇನೋ ಕೂಗಿ ಜೈ ವಿರಾಟ್ ಬಾಯ್ಸ್. ಎಲ್ಲರೂ ಕೇಳ್ರಿ ಒಂದು ನಿಮಿಷ. ಇದಕ್ಕೆ ಏನಕ್ಕೆ ಆರಿಸಿದೀವಿ ಏನಕ್ಕಿಲ್ಲ ಅಂತ ಗೊತ್ತು. ಯಾವ ವಿಷಯಕ್ಕೋಸ್ಕರ ಆರಿಸಿದೀವಿ? ಊರ್ ಜಾತ್ರೆ ಅಂಗವಾಗಿ ಖುಷಿಯಿಂದ ಇದೇ ರೀತಿ ಈಗೇನು ಖುಷಿ ಖುಷಿಯಾಗಿ ಇದ್ರಲ್ಲ, ಈ ಸಲ 2 ದಿನ ಆಡಿದ್ರಲ್ಲ, ಅದರಂಗ ಒಕ್ಕಟ್ಟಾಗಿ ಮುಂದೆ ಕೂಡ ಇದ್ರಂಗ ಒಕ್ಕಟ್ಟಾಗಿ ಆಡ್ಬೇಕು. ಸೋಲು ಗೆಲು ಮಾಮೂಲವು. ಎಲ್ಲರೂ ನಮ್ಮೂರಲ್ಲ ಖುಷಿ ಖುಷಿಯಾಗಿ ಇರ್ಬೇಕು. ಜಾತ್ರೆ ಅದು. ಯಾರಿಗೆ ಕಂಗ್ರಾಚುಲೇಷನ್? ವಿರಾಟ್ ಬಾಯ್ಸ್ ಕಂಗ್ರಾಚುಲೇಷನ್. ಫಸ್ಟ್ ಪವನ್ಗೆ ಹೇಳೋದು ಅಶೋಕ ನಡಲ್ಲ ಹಿಂಗ್ ಮಾಡ್ತಾನೆ.